ವಾಟ್ಸ್ಆಪ್ ಯೂಸ್ ಮಾಡುವಂತಹ ಪ್ರತಿಯೊಬ್ರು ಕೂಡ ಈ ನಂಬರ್ನ ಈ ಕೂಡಲೇ ಸೇವ್ ಮಾಡ್ಕೊಳ್ಳಿ. ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ನಮ್ಗೆ ಆರೋಗ್ಯ ಸಮಸ್ಯೆ ಬಂದಾಗ ನಾವು ಗೊಂದಲಕ್ಕೆ ಬೀಳ್ತೀವಿ. ಹೆಲ್ತ್ ಇಶ್ಯೂ ಆದಾಗ ಸಣ್ಣ ಪುಟ್ಟದ್ದು ಏನಪ್ಪಾ ಇದು ಅಂತ ಗೂಗಲ್ ಮಾಡ್ತೀವಿ. ಅಲ್ಲಿ ಏನೇನೋ ತೋರಿಸುತ್ತೆ. ಹೌದಾ, ಇಂಥದ್ದೇನಾದ್ರೂ ದೊಡ್ಡದು ನನಗಿದೆಯಾ ಅನ್ನೋ ಭಯ ಕೂಡ ನಿಮ್ಮನ್ನ ಕಾಡ್ತಾ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಟೆನ್ಷನ್ ಬೇಡ. ಈ ನಂಬರ್ ಸೇವ್ ಮಾಡ್ಕೊಂಡಾಗ ಹೇಗಿದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಕೇಳಿದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ನಂಬರ್ನ ನೀವು ಸೇವ್ ಮಾಡ್ಕೊಂಡಾಗ ಈ ತರ ವಾಟ್ಸ್ಆಪ್ ನಂಬರ್ ಈ ತರ ಡಿಸ್ಪ್ಲೇ ಆಗುತ್ತೆ. ನೀವಿಲ್ಲಿ ಅಟ್ಯಾಚ್ಮೆಂಟ್ ಮೂಲಕ ಏನ್ ಸಮಸ್ಯೆ ಅದನ್ನ ಹೇಳ್ಬೋದು. ಒಂದು ನೀವು ಟೈಪ್ ಮಾಡಿ ಏನ್ ಸಮಸ್ಯೆ ಅದನ್ನ ಹೇಳ್ಬೋದು ಡೈರೆಕ್ಟ್ ಆಗಿ. ಇಲ್ಲ ನಿಮ್ಮ ದೇಹದಲ್ಲಿ ಏನೋ ಒಂದು ಗಾಯ ಆಗಿದೆ ಅಥವಾ ಏನಾದ್ರೂ ಒಂದು ಹುಣ್ಣಾಗಿದೆ, ಸೊ ಆಗ ಅದರ ಫೋಟೋನ ಕೂಡ ಅಟ್ಯಾಚ್ಮೆಂಟ್ ಮೂಲಕ ಅಪ್ಲೋಡ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್, ಏನ್ ಕಾರಣ, ಏನ್ ಮಾಡಬಹುದು ಇದೆಲ್ಲದರ ಬಗ್ಗೆ ಕೂಡ ತಿಳಿಸುತ್ತೆ. ಜೊತೆಗೆ ಡಾಕ್ಟರ್ ಕೊಟ್ಟಿರುವಂತಹ ಚೀಟಿ ಏನೇನೋ ಬರೆದಿರ್ತಾರೆ, ಸೊ ಅದರಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ರು ಕೂಡ ಪ್ರಿಸ್ಕ್ರಿಪ್ಷನ್, ಅದರ ಡೀಟೇಲ್ಸ್ ಅನ್ನ ಕೂಡ ಕೊಡುತ್ತೆ. ಡೋಸೇಜ್ ಎಷ್ಟು, ಏನು, ಎಷ್ಟು ತಗೊಳ್ಬೇಕು, ಎಲ್ಲದರ ಬಗ್ಗೆ ಕೂಡ. ಮಕ್ಕಳಿಗಿದ್ರೆ ಮಕ್ಕಳಿಗಿರುವಂತಹ ಸಮಸ್ಯೆ ಬಗ್ಗೆ ಕೂಡ, ಅವ್ರಿಗೆ ಎಷ್ಟು ಡೋಸೇಜ್ ಕೊಡಬೇಕು ಅದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ಇಲ್ಲ ಒಂದು ಬಾಟ್ಲ್ ಇದ್ರೆ, ಸಿರಪ್ ಬಾಟ್ಲ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಿದ್ರು ಕೂಡ ಡೀಟೇಲ್ ಅನ್ನ ಕೊಡುತ್ತೆ. ಜೊತೆಗೆ ಎಲ್ಲೂ ಕೂಡ ನಿಮ್ಮ ಮೇಲೆ ಏನು ಹೇರೋಕ್ ಹೋಗಲ್ಲ. ನೀವು ಇದನ್ನೇ ಮಾಡಬೇಕು, ಇದೇ ಟ್ಯಾಬ್ಲೆಟ್ ಅನ್ನ ತಗೊಳ್ಳಿ ಅಂತ. ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹೇಗೆ ತೆಗೆದುಕೊಳ್ಬೇಕು ಅದರ ಸಜೆಷನ್ ಕೂಡ ನಿಮ್ಗೆ ಸಿಗುತ್ತೆ. ವಾಯ್ಸ್ ಅಲ್ಲಿ ಬೇಕು, ಇಲ್ಲ ನಾನು ವಾಯ್ಸ್ ಮೂಲಕ ಹೇಳ್ತೀನಿ, ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ. ಸೊ ನೀವು ವಾಯ್ಸ್ ಅಲ್ಲೂ ಕೂಡ ಹೇಳ್ಬೋದು ನನ್ಗೆ ಈ ತರ ಸಮಸ್ಯೆ ಆಗ್ತಿದೆ, ಏನ್ ಮಾಡಬಹುದು ಅಂತ. ಆಗ ನಿಮ್ಗೆ ವ್ಯಾಲ್ಯೂಯಬಲ್ ಸಜೆಷನ್ ಇಲ್ಲಿ ಬರುತ್ತೆ. ಸೊ ತುಂಬಾ ಹೆಲ್ಪ್ಫುಲ್ ಇದೆ ಅಲ್ವಾ? ಸೊ ಟೆನ್ಷನ್ ಮಾಡ್ಕೋಬೇಡಿ. ಏನಾದ್ರೂ ಸಮಸ್ಯೆ ಬಂದಾಗ ಇಲ್ಲಿ ಈ ನಂಬರ್ ಮೂಲಕ ಸಜೆಷನ್ ಅನ್ನ ಪಡಿಬಹುದು. ನಿಮ್ಗೆ ಬೇಕಾದಂತ ಪರಿಹಾರ ಕೂಡ ಸಿಗುತ್ತೆ. ಜೊತೆಗೆ ಮುಂದಿನ ಹಂತಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ಅಲ್ಲಿ ಸಜೆಷನ್ಸ್ ಕೂಡ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಸೇವ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ತಿಳಿಸಿ. ಹೆಲ್ತ್ ಅನ್ನೋದು ಈಗ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇದ್ರೆ ವೆಲ್ತ್.